ತುಳುನಾಡಿನಲ್ಲಿ ದೈವಗಳಿಗೆ ನೇಮೋತ್ಸವ ನಡೆಸೋದು ಸಂಪ್ರದಾಯ. ಊರಿನ ದೈವಕ್ಕೆ ಊರವರು ಹಾಗೂ ದೈವಕ್ಕೆ ಸಂಬಂಧಪಟ್ಟಂತಹ ಮನೆತನದವರು ಸೇರಿ ನೇಮವನ್ನ ನಡೆಸ್ತಾರೆ. ಆದರೆ ಇಲ್ಲೊಂದು ಕಡೆ ವ್ಯವಸ್ಥಾಪನಾ ಸಮಿತಿ ಹಾಗೂ ದೈವಕ್ಕೆ ಸಂಬಂಧಪಟ್ಟಂತಹ ಮನೆಯವರ ತಿಕ್ಕಾಟದಿಂದ ಪರಂಪರಾಗತವಾಗಿ ನಡೀತಾ ಇದ್ದಂತಹ ನೇಮೋತ್ಸವಕ್ಕೆ ತೊಡಕಾಗಿದೆ. ಏನಾಯ್ತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಎರಡು ತಂಡಗಳ ಕಿತ್ತಾಟದಿಂದ ನೇಮೋತ್ಸವಕ್ಕೆ ತಡೆ. ದೈವದ ಕುಟುಂಬಸ್ಥರನ್ನೇ ಬಿಟ್ಟು ನೇಮೋತ್ಸವ ನಡೆಸಲು ಸಿದ್ಧತೆ. ನ್ಯಾಯಾಲಯದ ಆದೇಶ ಹಿನ್ನೆಲೆ ನೇಮೋತ್ಸವಕ್ಕೆ ತಡೆ. ದೈವಗಳ ನೆಲೆಬೀಡು ರಾಜ್ಯದ ಕಡಲತಡಿ ತುಳುನಾಡು. ಇಲ್ಲಿನ ದೈವಗಳಿಗೆ ನೇಮೋತ್ಸವ ನಡೆಯೋದು ಸಂಪ್ರದಾಯ. ನೇಮೋತ್ಸವ ಅಂದ್ರೆ ಊರಿಗೆ ಹಬ್ಬ. ಸಾವಿರಾರು ಮಂದಿ ಸೇರಿ ಒಟ್ಟಾಗಿ ಭಕ್ತಿಯಿಂದ ನೇಮೋತ್ಸವ ಆಚರಿಸುತ್ತಾರೆ. ಆದ್ರೆ ಇಲ್ಲೊಂದು ಕಡೆ ನೇಮೋತ್ಸವದ ದಿನ ನಿಗದಿಗೊನೆ ಮುಹೂರ್ತ ಎಲ್ಲವೂ ನಡೆದಿತ್ತು. ಆದ್ರೆ ನೇಮೋತ್ಸವಕ್ಕೆ ತಕರಾರು ಎದ್ದಿದೆ. ಕಾರಣ ವ್ಯವಸ್ಥಾಪನಾ ಸಮಿತಿ ಹಾಗೂ ದೈವಕ್ಕೆ ಸಂಬಂಧಿಸಿದ ಕೆಲ ಮನೆಯವರ ನಡುವಿನ ವೈಮನಸ್ಸು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶಂಬೂರು ಗ್ರಾಮದಲ್ಲಿ ಸುಮಾರು 600 ವರ್ಷಗಳ ಇತಿಹಾಸ ಇರುವ ಶಂಬೂರು ಶ್ರೀ ಕಲ್ಲಮಾಳಿಗೆ ಇಷ್ಟ ದೇವತಾ ಮುಂಡಿತ್ತಾಯ ನೇಮೋತ್ಸವ ಪ್ರತಿ ವರ್ಷ ಸಂಪ್ರದಾಯದಂತೆ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ಹಾಗೂ ದೈವಕ್ಕೆ ಸಂಬಂಧಿಸಿದ ಮನೆಯವರ ನಡುವೆ ವೈಮನಸ್ಸು ಉಂಟಾಗಿದೆ. ಈ ಬಾರಿಯಂತೂ ಇದು ಕೋರ್ಟ್ ಮೆಟ್ಟಿಲೇರಿದ್ದ ಕಾರಣ ನೇಮೋತ್ಸವ ಸದ್ಯಕ್ಕೆ ನಿಂತಿದೆ. ಫೆಬ್ರವರಿ 9ರಿಂದ ಆರಂಭಗೊಂಡು 11ರವರೆಗೆ ನೇಮೋತ್ಸವ ನಡೆಸೋದು ಅಂತ ವ್ಯವಸ್ಥಾಪನಾ ಸಮಿತಿ ತೀರ್ಮಾನಿಸಿದೆ. ಕೊನೆ ಮುಹೂರ್ತ ನಡೆಸಿದೆ. ಆದ್ರೆ ನೇಮೋತ್ಸವಕ್ಕೆ ದೈವಕ್ಕೆ ಸಂಬಂಧಿಸಿದ ಕೆಲ ಮನೆಯವರ ವಿರೋಧ ಇತ್ತು. ವಾದ ವಿವಾದ ನಡುವೆ ಬಂಟ್ವಾಳ ತಹಶೀಲ್ದಾರ್ ಬಂದು ನೇಮ ನಡೆಯೋದನ್ನ ತಡೆದಿದ್ದಾರೆ. ಆದ್ರೆ ದೈವಕ್ಕೆ ಸಂಬಂಧಿಸಿದ ಮನೆಯವರು ಹೇಳೋದೇ ಬೇರೆ. ಹಿಂದಿನಿಂದಲೂ ನಾವೇ ನೇಮೋತ್ಸವ ಜವಾಬ್ದಾರಿ ಹೊತ್ತು ನಡೆಸಿಕೊಂಡು ಬಂದಿದ್ದೇವೆ. ಕೋರ್ಟ್ ನೇಮೋತ್ಸವ ನಡೆಸುವ ಜವಾಬ್ದಾರಿ ದೈವಕ್ಕೆ ಸಂಬಂಧಿಸಿದ ಮನೆಯವರದ್ದು ಎಂದಿದೆ. ಹೀಗಾಗಿ ತಹಶೀಲ್ದಾರ್ ಕಾನೂನು ಪಾಲಿಸಿದ್ದಾರೆ ಅಷ್ಟೇ, ನಾವು ನೇಮ ನಿಲ್ಲಿಸಿಲ್ಲ ಎಂದಿದ್ದಾರೆ. ನೇಮೋತ್ಸವಕ್ಕೆ ಎಲ್ಲ ಪೂರ್ಣ ತಯಾರಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟವರು ಎಲ್ಲ ಇದಕ್ಕೆ ಬಂದಿದ್ರು. ಜಿಟಿಗೆ ಅವರು ಮತ್ತೆ ಪಲ್ಲಕ್ಕಿನವರು ಮತ್ತೆ ಪಂಬದ ಸಮುದಾಯದವರು ಎಲ್ಲ ಬಂದು ಬಣ್ಣ ಹಾಕಿ ಎಲ್ಲ ತಯಾರಾಗಿ ಇನ್ನೇನು ಭಂಡಾರ ಬಂದು ನೇಮೋತ್ಸವ ನಡೆಯುತ್ತದೆ ಎಂಬ ಸಂದರ್ಭದಲ್ಲಿ ಭಂಡಾರ ತೆಗಿಲಿಕ್ಕೇನೆ ಬಿಡಲಿಲ್ಲ. ಅಧಿಕಾರಿಗಳನ್ನ ಒಂದು ಸ್ವಲ್ಪ ರಾಜಕೀಯ ಪ್ರಭಾವದಿಂದ ಕಟ್ಟಿ ಹಾಕಿ ಜಾತ್ರೋತ್ಸವ ಹೇಗೆಂದರೆ ಹಿರಿಯರ ಕಾಲದಿಂದ ಹೇಗೆ ಅನಾದಿ ಕಾಲದಿಂದ ನಡೆಯುತ್ತಾ ಬಂದಿತ್ತ, ಗ್ರಾಮಸ್ಥರದು ಎಲ್ಲ ವಂತಿಗೆ ಸೇರಿ ಗ್ರಾಮದ ಸೇವಾ ಸಮಿತಿಯನ್ನು ಸೇರಿಸಿಕೊಂಡು ಆಗ್ತಾ ಇದ್ದಂಥದ್ದು ಇದು ನೇಮೋತ್ಸವ. ನಿನ್ನೆ ಹಾಗೂ ಮೊನ್ನೆ ದಿವಸ ನಡೀಬೇಕಾದ ನೇಮೋತ್ಸವ ನಾವು ಸಾಂಪ್ರದಾಯಿಕ ಬದ್ಧವಾಗಿ ನೇಮೋತ್ಸವ ನಡೆಸುವ ರೀತಿಯಲ್ಲಿ ನಾವು ಹೋಗ್ತಾ ಇದ್ವಿ. ಆದರೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಕೆಲವರೊಂದು ಸೇರಿಕೊಂಡು. ಅದು ಯಾಕೆ ಯಾವ ದುರುದ್ದೇಶದಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಆ ಸಮಿತಿ ರಚನೆ ಮಾಡಿ 600 ವರ್ಷದ ಇತಿಹಾಸ ಇರುವಂತಹ ಒಂದು ನೇಮೋತ್ಸವಕ್ಕೆ ಭಂಗಿ ತರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಾವು ನೇಮೋತ್ಸವ ನಿಲ್ಲಿಸಿರುವಂಥದ್ದಲ್ಲ. ಈ ವರ್ಷ ಸಣ್ಣ ಮಟ್ಟದಲ್ಲಿ ಊಹಾಪೋಹಗಳನ್ನು ನಡೆಸ್ತಾ ಇರ್ತಾರೆ. ಅದಕ್ಕಾಗಿ ಅವರು ಕೋರ್ಟಿಗೆ ಫಸ್ಟಿಗೆ ಮೊರೆ ಹೋಗಿರುವಂಥದ್ದು ಅವರು ಕೋರ್ಟಿಗೆ ಹೋಗಿರುವಂಥದ್ದಕ್ಕೆ ನಾವು ದಾಖಲಾತಿಗಳನ್ನು ಇತಿಹಾಸದಿಂದ ಎಷ್ಟು ವರ್ಷದಿಂದ ಇರುವಂತಹ ಪರಂಪರೆಯ ಪ್ರಕಾರ ನಾವು ಎಲ್ಲ ದಾಖಲಾತಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟಿನಲ್ಲಿ ಕೂಡ ನಮಗೆ ಒಂದು ಆದೇಶ ಬರುತ್ತೆ. ಆ ನೇಮೋತ್ಸವ ಸಾಂಪ್ರದಾಯಿಕ ಬದ್ಧವಾಗಿ ನೀವೇ ನೇಮೋತ್ಸವ ಮಾಡುವಂಥದ್ದು ಆದೇಶ ಇದೆ. ಆ ಪ್ರತಿಯನ್ನು ನಾನೀಗ ಕೊಟ್ಟಿರ್ತೇನೆ ನಿಮಗೆ. ಒಟ್ನಲ್ಲಿ 100 ವರ್ಷಗಳಿಂದ ವೈಭವದಿಂದ ನಡೆದುಕೊಂಡು ಬಂದ ನೇಮೋತ್ಸವ ಈ ರೀತಿಯಲ್ಲಿ ತಿಕ್ಕಾಟದಿಂದ ನಿಂತಿದೆ. ಮುಂದಾದರೂ ಎಲ್ಲರೂ ಒಂದಾಗಿ ನೇಮೋತ್ಸವ ನಡೆಸಲಿ ಅನ್ನೋದೇ ದೈವ ಭಕ್ತರ ಮನವಿ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.